MV-07 ಅಂತ ಹೊಡಿರೋ ಬರುತ್ತೆ. ಫೇವ್ರೇಟ್ ಗಾಡಿ ಬೈ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಎಲ್ಲ ವೀಡಿಯೋಸ್ ಎಲ್ಲ ಶೇರ್ ಮಾಡಿ ಎಲ್ಲರಿಗೂ, ಮತ್ತು ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಅಪ್ ಮಾಡ್ಕೊಳ್ಳಿ. ನಿಮಗೆಲ್ಲ ಕಂಟೆಂಟ್ ಎಲ್ಲ ಅಲ್ಲಿ ಸಿಗ್ತಾ ಇರುತ್ತೆ, ಮತ್ತು ಅಪ್ಡೇಟ್ಸ್ ಎಲ್ಲ ನಾನು ಕೊಡ್ತಾ ಇರ್ತೀನಿ ಅಲ್ಲಿ. ಹಾಯ್ ಹಲೋ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇರ್ಬೋದು ರಸ್ತೆ, ನಾವೆಲ್ಲಿದ್ದೀರ ಅಂತ. ಇಲ್ಲಿ ಬಂದು ಹೊಸ್ದಾಗಿ ಓಪನ್ ಆಗಿರೋ ಇಲ್ಲಿ ಹೊಸಕೋಟೆ ಹತ್ರ ರಿಂಗ್ ರೋಡ್ ಇದು. ಹೇ ಫ್ರೆಂಡ್ಸ್, ಜಸ್ಟ್ ವಾಚ್ ಮಾಡಿ. ಇವಾಗ ನಾವು ನಮ್ಮ ಗಾಡಿಯ ಟಾಪ್ ಸ್ಪೀಡ್ ಚೆಕ್ ಮಾಡೋಣ ಇಲ್ಲಿಂದ. ಇನ್ನೊಂದು, ನಾನೆಲ್ಲ ಸೇಫ್ಟಿ ಗೇರ್ಸ್ ಹಾಕ್ಕೊಂಡಿದ್ದೀನಿ. ಸೇಫ್ಟಿ ಗೇರ್ಸ್ ಇಲ್ದಿರ ಯಾರೂ ಡ್ರೈ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಮತ್ತು ಬನ್ನಿ ಫಾಸ್ಟಾಗಿ ನಾವು ಸೂಪರ್ ಮೋಡಲ್ಲಿ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಬಟ್ ಈ ಲೊಕ್ಯಾಲಿಟಿಯಲ್ಲಿ ರೋಡಲ್ಲಿ ಯಾರೂ ಪೀಪಲ್ಸ್ ಇಲ್ಲ, ಅದರಿಂದ ನಾನು ಎಲ್ಲ ಕಡೆ ನೋಡಿಕೊಂಡು ರಿಸ್ಟ್ರಿಕ್ಟಾಗಿ ಮಾಡ್ತಾ ಇರೋದು. ಯಾರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ ಪೀಪಲ್ಸ್ ಇರುವಾಗ. ಸೊ 170 ಟಾಪ್ ಸ್ಪೀಡು ನೋಡಿರ್ತೀರ ನೀವು. ನಮ್ಮ ಗಾಡಿ ಪರ್ಫಾರ್ಮೆನ್ಸ್ ಹೆಂಗಿದೆಯೋ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ ಸೆಕ್ಷನಲ್ಲಿ. ನೋಡಿ ಇಲ್ಲೆಲ್ಲ ZX-10R, Z900, ಹಾರ್ಲಿ ಡೇವಿಡ್ಸನ್ನು, ಯಾವ ಬೈಕ್ ಬೆಲೆ ಎಲ್ಲ ಬೈಕು ಇದೆ ಅಲ್ಲಿ. MV-07 ಅಂತ ಹೊಡಿರೋ ಬರುತ್ತೆ. MV-07 ಅಂತ ಹಾಕು, ಸರ್ಚ್ ಮಾಡು. ಅದೇ ಅಷ್ಟೊಂದಿಲ್ಲ ಬಿಡ, ಇದೆ ನೋಡು. ನಾವು ಬರ್ತಾ ಇರ್ತೀವಪ್ಪ. ಹಿಡ್ಕೊಳ್ರ. ನೋಡಿ ಫ್ರೆಂಡ್ಸ್, ನಮ್ಮ ಗಾಡಿ ಎಷ್ಟು ಜನ ಇದ್ದಾರ ಫ್ಯಾನ್ಸು ನೋಡಿ. ಅಲ್ಲಿ ZX-10R ಮತ್ತು Z900 ಇದ್ದು ಫೈನಲಲ್ಲಿ ಡ್ಯೂಕ್ 390 ಹತ್ರ ಬಂದು ಫೋಟೋಸ್ ಹಿಡಿತಾ ಇದೆ ನೋಡಿ. ನೀವೇ ಹೇಳಿ ಇದ್ರ ಪವರು, ಇದ್ರ ಗತ್ತು ಎಷ್ಟಿದೆಯೋ ಅಂತ. ಫೇವ್ರೇಟ್ ಗಾಡಿ ಬೈ. ಕಾಸಿಕ್ಸಿ ದಿಕ್ರಿ ಇದಕ್ಕೆ ಗಾಡಿ ಓ ಏದಲ್ಲ ಅಲ್ಕೋ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಎಲ್ಲಿ ಸಬ್ಸ್ಕ್ರೈಬ್ ಮಾಡಿಸೋ ಚಾನಲ್ನ. ಸೆಲ್ಫ್ ಪ್ರಮೋಷನ್. ಹಾಂ ಇರಲಿ ನಿಮ್ಮ ಫ್ರೆಂಡ್ಸ್ಗಂತ ಎಲ್ಲಿ ಸಬ್ಸ್ಕ್ರೈಬ್ ಮಾಡಿಸೋ ಎಲ್ಲ ಚಾನಲ್ನ. ನಾಳೆ ಇಲ್ಲ, ನೆಕ್ಸ್ಟ್ ವೀಕು. ನಾವೆಲ್ಲ ಸ್ಯಾಟರ್ಡೆ ಬರೋದು, ವೀಕೆಂಡು ಡೈಲಿ ಬರೋಲ್ಲ. ನಾಳೆ ಬರೋಲ್ಲ, ನೆಕ್ಸ್ಟ್ ವೀಕ್ ಬರೋದು. ನೋಡಿ ಫ್ರೆಂಡ್ಸ್, ಇವರಿದ್ದಂಗೆ ನಾನು ಇದ್ದಿದ್ದು. ಒಂದು ಸತಿ ನಾನು ಯಾರನ್ನ ಡ್ಯೂಕ್ 200 ಇತ್ತು, ಅವ್ರಿಗೊಂದು ರೌಂಡ್ ಕೇಳಿದೆ, ಅವ್ರು ಕೊಟ್ಟಿಲ್ಲ. ಬಟ್ ಅದೇ ನೆಕ್ಸ್ಟ್ ಇಯರ್ ಬಂದು ಡ್ಯೂಕ್ 390 ತೊಗೊಂಬಂದು ನಿಲ್ಲಿಸಿದೆ. ಅದೇ ನೋಡಿ ನಮ್ಗೆ ಗೊತ್ತು. ಮತ್ತು ಇಲ್ಲಿಂದ ಅದಕ್ಕೂ ಹೋಗೋಣ, ಟೈಮ್ ಬರುತ್ತೆ ಇನ್ಶಾ ಅಲ್ಲ. ಅದಕ್ಕೂ ಯಾವತ್ತಿಲ್ಲ ಅಂದರೆ ಒಂದೇ ನಾನು ತೊಗೊತೀನಿ ಸೂಪರ್ ಬೇಕು. ಟೈಮ್ ಬರಲಿ, ಅದೆಲ್ಲ ನಿಮ್ಮ ಮೇಲೇ ಇರೋದೆಲ್ಲ. ನೀವು ಮಾಡೋ ಸಪೋರ್ಟಿಂದನೇ ಎಲ್ಲ ಆಗೋದು. 390 ಡ್ಯೂಕು ನೋಡಿ ಇಲ್ಲಿ ಹೆಂಗೆ ಫೋಟೋ ಹಿಡಿಯೋ ಚಿಕ್ಕ ಮಕ್ಕಳು ಎಷ್ಟು ಲವ್ ಮಾಡ್ತಾಯಿದ್ರು. ಬಟ್ ಅಲ್ಲಿ ZX-10R, Z900, ಡುಕಾಟಿ ಮತ್ತು ಹಾರ್ಲಿ ಡೇವಿಡ್ಸನ್ನು ಎಲ್ಲ ಬೈಕು ಇದ್ದು ಇಲ್ಲಿ ಬಂದು ಫೋಟೋ ಹಿಡಿತಾ ಇದ್ದಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಹೆಂಗಿದೆಯೋ ನಮ್ಮ ಡ್ಯೂಕ್ದು ಕ್ರೇಜ್. ಕ್ವಿಕ್ ಶಿಫ್ಟರ್ ಆನ್ ಕರ್ಲೇಕೋ.
फट 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 शरीफ की गाड़ी में तो और भी जहर है ನೋಡಿ ನೋಡಿ ಟಾಟಾ ಹೇಳ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸು. ರಿಯಲಿ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಇಷ್ಟು ಕ್ರೇಜಿ ಆಗಿತ್ತು ಡ್ರಾಗ್ ರೇಸ್, ಮಾತ್ರ ಸೆಕ್ಸಿ ಆಗಿತ್ತು. ನೀವು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಬಟ್ ನಾನೆಲ್ಲ ಸೇಫ್ಟಿ ಪರ್ಪಸಲ್ಲಿ ನೋಡಿಕೊಂಡು ವೀಡಿಯೋ ಮಾಡಿರೋದು. ನೀವು ದಯವಿಟ್ಟು ನಮ್ಮ ವೀಡಿಯೋಗಳು ನೋಡಿಕೊಂಡು ನೀವು ಮಾತ್ರ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ನಾನು ಜಾಸ್ತಿ ದಿನ ಆಯಿತು ವೀಡಿಯೋಸು ಅಪ್ಲೋಡ್ ಮಾಡಿ, ಅದರಿಂದ ಇವತ್ತೊಂದು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೆ. ಇವತ್ತು ನಮ್ಮ ಬೈಕ್ನ ಟಾಪ್ ಸ್ಪೀಡ್ ಎಷ್ಟು ಅಂತ ಚೆಕ್ ಮಾಡೋಕ್ಕೆ. ಸಮಥಿಂಗ್ ಅರೌಂಡ್ ನೀವೇ ನೋಡಿರ್ತೀರ ಹೋಗಿರೋದು ಟಾಪ್ ಸ್ಪೀಡು, ನಾನೆಲ್ಲ ಅಷ್ಟಿಲ್ಲ. ಮತ್ತು ನೀವೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಎಲ್ಲ ವೀಡಿಯೋಸ್ ಎಲ್ಲ ಶೇರ್ ಮಾಡಿ ಎಲ್ಲರಿಗೂ. ಮತ್ತು ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಅಪ್ ಮಾಡ್ಕೊಳ್ಳಿ, ನಿಮಗೆಲ್ಲ ಕಂಟೆಂಟ್ ಎಲ್ಲ ಅಲ್ಲಿ ಸಿಗ್ತಾ ಇರುತ್ತೆ. ಮತ್ತು ಅಪ್ಡೇಟ್ಸ್ ಎಲ್ಲ ನಾನು ಕೊಡ್ತಾ ಇರ್ತೀನಿ ಅಲ್ಲಿ. ದಯವಿಟ್ಟು ಮಿಸ್ ಮಾಡ್ದಿರಾ, ಎಲ್ಲ ಸ್ಕಿಪ್ ಮಾಡ್ದಿರ ಎಲ್ಲ ವೀಡಿಯೋ ನೋಡಿ ದಯವಿಟ್ಟು. ಮತ್ತು ನಿಮ್ಮ ಸಪೋರ್ಟ್ ಜಾಸ್ತಿ ಬೇಕಾಗಿದೆ, ಆದಷ್ಟು ಸಪೋರ್ಟ್ ಮಾಡಿ. ನೀವು ವಿಡಿಯೋ ನೋಡೋಕ್ಕೆ ಮುಂಚೆನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ದಯವಿಟ್ಟು. ನಾನು ಟಿಫನ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ನಂದಿ ಉಪಚಾರ ಹತ್ರ. ನಿಜವಾಗ್ಲೂ ನನಗೆ ಈ ಪವರ್ ಮಾತ್ರ ದೇವರಾಣಿ ಹೇಳ್ತಾ ಇದ್ದು ನೋಡಿ. ಈ ಗಾಡಿಯಲ್ಲಿ ಕೊಡೋ, ಈ ಸೆಗ್ಮೆಂಟಲ್ಲಿ ಕೊಡೋ ಪವರ್ ಆ ಗಾಡಿಯಲ್ಲಿ ಕೊಡೋಲ್ಲ. ಇವಾಗ ನಾನು ಈ ಗಾಡಿನ ಸೇಲ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಮತ್ತು ಯಾರನ್ನು ಇಂಟ್ರೆಸ್ಟ್ ಇದ್ದವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಡೆಮೋ ಮಾಡಿ, ಯಾರನ್ನ ನನ್ನ ಬೈಕ್ ತೊಗೊಬೇಕಂದ್ರೆ DM ಮಾಡಿ. ಬಟ್ ನಾನು ಸ್ವಲ್ಪ ವೀಡಿಯೋಸು ಜಾಸ್ತಿ 1 ಮಂತ್ 1.5 ಮಂತ್ ಬ್ರೇಕ್ ಬಂದುಬಿಡ್ತು. ಯಾಕಂದರೆ ರಂಜಾನ್ ಇತ್ತು, ನಮ್ಮದು ರಂಜಾನ್ ಇತ್ತು, ಇದರಿಂದ 1 ಮಂತ್ ಅದರಲ್ಲೂ ಹೋಯಿತು. ಮತ್ತು 15 ಡೇಸ್ ಅಂತ ಇಂಥ ಕೆಲಸಗಳಲ್ಲಿ ಇದ್ಬಿಟ್ಟೆ, ಅದರಿಂದ ನಿಮ್ಮ ಕಂಟೆಂಟ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದರಿಂದ ಇವತ್ತು ಸಾಟರ್ಡೆ ಒಂದು ಪ್ಲ್ಯಾನ್ ಮಾಡ್ಕೊತ ವೀಕೆಂಡ್ ಪ್ಲ್ಯಾನ್ ಮಾಡ್ಕೊಂಡು ಬಂದೆ. ಇವತ್ತು ನಮ್ಮ ಗಾಡಿ ಸೂಪರ್ ಮೋಟೋ ಪವರ್ ಮೋಡಲ್ಲಿ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ಚೆಕ್ ಮಾಡೋಣ ಅಂತ. ಐ ಆಮ್ ಫುಲ್ಲಿ ಸ್ಯಾಟಿಸ್ಫ್ಯಾಕ್ಟ್. ನಾನು ಈ ಮಿನಿಮಮ್ ಅಂದರೆ ಗಾಡಿ ತೊಗೊಂಡು 5 ಇಯರ್ಸ್ ಆಗ್ತಾಯಿದೆ. ಬೇಕಂದರೆ ನನ್ನ ದೇವರಾಣಿ ನನಗೆ ಇವತ್ತೂ ಈ ಗಾಡಿಯಲ್ಲಿ ಡಿಸಪಾಯಿಂಟ್ಮೆಂಟ್ ಆಗೇ ಇಲ್ಲ. ಅಷ್ಟು ಸಕ್ಕತ್ತಾಗಿದೆ ಪವರು ಮತ್ತು ಪರ್ಫಾರ್ಮೆನ್ಸ್ ಮಾತ್ರ ದೇವರಾಣಿ. ಇವಾಗ ಹೊಸಕೋಟೆಯಿಂದ ಡೈರೆಕ್ಟಾಗಿ ನಿಮಗೆ ದೇವನಹಳ್ಳಿಗೆ ಹೋಗ್ಬೋದು, ರಸ್ತೆ ಓಪನ್ ಆಗಿದೆ. ನೀವು ಬರೋಂಗಿದ್ರೆ ಹಿಂಗೆ ಬನ್ನಿ, ಯಾರನ್ನ ದೇವನಹಳ್ಳಿಗೆ ಹೋಗ್ಬೇಕಂದ್ರೆ. ಇದು ಬಂದು ಡಬಲ್ಸ್ಪೇಟಿಂದ ಚೆನ್ನೈಗೆ ಮಾಡ್ತಾ ಇರೋದು ರಸ್ತೆ ಇದು. ಸಮಥಿಂಗ್ ಅರೌಂಡ್ 2 hours ಏನೋ ಕೊಟ್ಟಿದ್ದಾರೆ ಟೈಮು ಡಬಲ್ಸ್ಪೇಟಿಂದ ಚೆನ್ನೈಗೆ ರೀಚ್ ಆಗೋಕೆ ಈ ರಸ್ತೆಯಲ್ಲಿ. ಆಲ್ಮೋಸ್ಟ್ ಆದಷ್ಟು ಇವಾಗ ದೇವನಹಳ್ಳಿಯಿಂದ ಹೊಸಕೋಟೆಗೆ ವರ್ಕೆಲ್ಲ ಫಿನಿಶ್ ಆಗಿದೆ. ಬಟ್ ಹೊಸಕೋಟೆಯಿಂದ ನಿಮಗೆ ಚೆನ್ನೈಗೆ ಇನ್ನೂ ವರ್ಕ್ ಪೆಂಡಿಂಗಲ್ಲಿದೆ, ನಡೀತಾ ಇಲ್ಲ. ಈ ರೋಡ್ ಬಂದು ಅವರು ಟೈಮ್ ಕೊಟ್ಟಿದ್ದು 2024ಗೆ ಏನೋ ಈ ಹೈವೇನ ಫಿನಿಶ್ ಮಾಡಿಕೊಡ್ತೀರಾ ಅಂತ. ಬಟ್ ಅವ್ರು ಫಿನಿಶ್ ಮಾಡಿಕೊಟ್ಟಿಲ್ಲ. ಲುಕ್ ಔಟ್ ದಿಸ್ ಬ್ಯೂಟಿ ಮ್ಯಾನ್. ನೋಡಿ ಹಿಮಾಲಯನ್ 450. ನನಗೆ ಅಡ್ವೆಂಚರ್ ಬೈಕಲ್ಲಿ ದೇವರಾಣಿ ಇದೇ ಜಾಸ್ತಿ ಬೈಕ್ ನನಗೆ ಇಷ್ಟ ಆಗಿತ್ತು. ಯಾವ ಬೈಕು ಅಷ್ಟು ಇಷ್ಟ ಆಗಿಲ್ಲ ಈ 400 ಸೆಗ್ಮೆಂಟಲ್ಲಿ. ನನಗೆ ಹಿಮಾಲಯನ್ ಮುಂಚೆ ಇತ್ತು ನೋಡಿ, ಅದು ನನಗೆ ಅಷ್ಟು ಇಷ್ಟ ಆಗಿಲ್ಲ. ದೇವರಾಣಿ ಅದೇನು ನಾನು ರಿವ್ಯೂ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ನನಗೆ ಚಾನ್ಸ್ ಸಿಗಲಿಲ್ಲ ರಿವ್ಯೂ ಮಾಡೋಕ್ಕೆ. ಅಂದರೆ ನಾನು ಸ್ವಲ್ಪ ಬ್ಯುಸಿಯಲ್ಲಿದ್ದೆ, ಅದರಲ್ಲಿ ನಾನು ಹೋಗಿಲ್ಲ. ನೋಡಿ ಈ ಕಲರು ಜಾಸ್ತಿ ಸೈಕಾಗಿದೆ, ಇದು ವೈಟು. ಅದೇ ಟ್ಯಾಕೋಮೀಟ್ರ್ ಮಾತ್ರ ಇಷ್ಟು ಸೆಕ್ಸಿಯಾಗಿ ಮಾಡಿದ್ದಾನೆ. ಅಂದರೆ ಸ್ವಲ್ಪ ಅದರಲ್ಲೇನೋ ಗ್ಲಿಚ್ಚಿದಂತೆ, ನಾನು ವೀಡಿಯೋಸಲ್ಲಿ ನೋಡಿದೆ. ಇನ್ನು ಅವನು ಇಂಜಿನ್ ಮಾಡಿರೋದು ಬಂದು ಸಿರ್ಪಾ ಇಂಜಿನ್ ಅಂತ.
ಅಂದರೆ ಇದು ಲಾಂಚ್ ಆಗುವ ಮುಂಚೆನೇ ಇದು ಲಡಾಖಲ್ಲಿ ಫುಲ್ಲು ಆಫ್ ರೋಡಿಂಗ್ ಮಾಡಿದ್ದಾರೆ ಇದರಲ್ಲಿ ಬೈಕಲ್ಲಿ ಫುಲ್ ಆಫ್ ರೋಡಿಂಗ್ ಮಾಡಿ ಆಮೇಲೆ ಅದಾದಮೇಲೆ ಲಾಂಚ್ ಮಾಡಿರೋದು ಇದು. ಬನ್ನಿ ಇವಾಗ ನಾವು ಟಿಫನ್ ಮಾಡಿಕೊಂಡು ಸಿಗೋಣ ನೆಕ್ಸ್ಟ್.